ಡಿವಿಸಿಬಿಲಿಟಿ ರೂಲ್ ಫಾರ್ 7 7ರ ಬಾಧ್ಯತೆಯ ನಿಯಮ. ಇದಕ್ಕೆ ಸಿಂಪಲ್ ಆಗಿ ಡಬಲ್ ಆ್ಯಂಡ್ ಸಬ್ಟ್ರಾಕ್ಟ್ ಮೆಥಡ್ ಅಂತ ಹೇಳಿ ಇಟ್ಕೋಬೋದು. ಎಕ್ಸಾಂಪಲ್ ನೋಡೋಣ. 133 ಇದು 7ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಡಿವಿಷನ್ ಮಾಡಿ ನೋಡೋದು ಬೇಡ, ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಫಸ್ಟ್ 2 ಡಿಜಿಟ್ಸ್ ಇದಾವಲ್ಲ, ಅದನ್ನು ಹಾಗೆ ಬರ್ಕೊಳ್ಳಿ. ಈ ಲಾಸ್ಟ್ ಯೂನಿಟ್ ಡಿಜಿಟನ್ನು ಏನು ಮಾಡಬೇಕು, ಡಬಲ್ ಮಾಡಬೇಕು. ಡಬಲ್ ಅಂದರೆ 6 ಆಗುತ್ತೆ. 13ನಲ್ಲಿ 6 ಹೋದರೆ 7. ಈ 7 ಟೇಬಲಲ್ಲಿ ಬರುತ್ತೆ. ಹಾಗಾಗಿ 133 ಏನಾಗುತ್ತೆ, 7ಇಂದ ಡಿವಿಸಿಬಲ್ ಆಗುತ್ತೆ. ಈಗ ಬಿಗ್ಗರ್ ನಂಬರ್ ತೊಗೊಳ್ಳೋಣ. 4375. ಇದು 7ಇಂದ ಡಿವಿಸಿಬಲ್ ಆಗುತ್ತಾ ಇಲ್ವಾ ಅಂತ ಹೇಗೆ ಕಂಡುಹಿಡಿಯೋದು? ಲಾಸ್ಟ್ ಯೂನಿಟ್ ಡಿಜಿಟನ್ನು ಮಾತ್ರ ಬಿಡಬೇಕು, ಉಳಿದಿದ್ದನ್ನು ಹಾಗೆ ಬರ್ಕೊಳ್ಳಿ. ಇದನ್ನು ಡಬಲ್ ಮಾಡಿ, ಆವಾಗ 5 2s 10 ಆಯಿತು. ಇವಾಗ 437ಅಲ್ಲಿ 10 ಕಳೆದ್ರೆ 427 ಉಳೀತು. ಈಗ ಇದನ್ನು ನಮಗೆ ಗೊತ್ತಾಗಲ್ಲ, ಇನ್ನೂ ಮತ್ತೆ ಒಂದು ಸ್ಟೆಪ್ ತೊಗೊಳ್ಳಿ. 42 ಹಾಗೇ ಇರಲಿ, ಇದು 7ಅನ್ನು ಡಬಲ್ ಮಾಡಿ 14. 42ಅಲ್ಲಿ 14 ಹೋದರೆ 28 ಏನು ಬರುತ್ತೆ, 7 ಟೇಬಲಲ್ಲಿ ಬರುತ್ತೆ. 7 4s 28. ಹಾಗಾಗಿ 4375 ಏನಿದು 7ಇಂದ ಡಿವಿಸಿಬಲ್ ಆಗುತ್ತೆ. ಈ ರೀತಿ ಈಸಿಯಾಗಿ ಕಂಡುಹಿಡಿಬೋದು. ಈಗ ಬರಲ್ಲ ಅನ್ನೋದಾದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ 132ನೇ ತೊಗೊಳ್ಳೋಣ. ಇದ್ರ ಹಿಂದಿಲ್ ನಂಬರ್ ಹೋಗುತ್ತಾ ಇಲ್ವಾ ಅಂತ. 32 ಇದರ ಡಬಲ್ ಮಾಡಿದ್ರೆ 4. 13ನಲ್ಲಿ 4 ಹೋದರೆ 9 ಇದೇನಾಗಲ್ಲ, 7 ಟೇಬಲಲ್ಲಿ ಬರಲ್ಲ. ಹಾಗಾಗಿ 132 7ಇಂದ ಡಿವಿಸಿಬಲ್ ಆಗಲ್ಲ. ಈ ರೀತಿ ನಾವು ಈಸಿಯಾಗಿ 7 ಡಿವಿಸಿಬಿಲಿಟಿ ರೂಲಲ್ಲಿ ತಿಳ್ಕೊಬೋದು.